ನಮಸ್ಕಾರ. ಪ್ರೈಮ್ ಪಂಚ್ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ದೂರ ಆಗಿ ಹಲವು ತಿಂಗಳು ಕಳೆದರೂ ಕೂಡ ಈ ಬಗ್ಗೆ ಪ್ರತಿದಿನ ಫ್ಯಾನ್ಸ್ ಚರ್ಚೆ ಮಾಡ್ತಾನೆ ಇದ್ದಾರೆ. ಅದರಲ್ಲೂ ಕೂಡ ಚಂದನ್ ಶೆಟ್ಟಿ ಬೇರೆ ಮದುವೆ ಆಗ್ತಾರಂತೆ, ಹಾಗೆ ನಿವೇದಿತಾ ಗೌಡ ಬೇರೆ ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾರಂತೆ ಅನ್ನೋ ಸುಳ್ಳು ಸುಳ್ಳು ಸುದ್ದಿಗಳನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸ್ತಾ ಇದ್ರೆ, ಹೀಗಿದ್ದಾಗಲೇ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಮತ್ತೆ ಒಂದಾಗ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಸಂಚಲನ ಮೂಡಿಸಿದೆ. ಹಾಗಾದ್ರೆ ಡಿವೋರ್ಸ್ ಕ್ಯಾನ್ಸಲ್ ಆಗುತ್ತಾ? ಇಬ್ರು ಕೂಡ ಮತ್ತೆ ಒಂದು ಜೊತೆಯಾಗಿ ಸಂಸಾರವನ್ನ ನಡೆಸ್ತಾರಾ? ಯಾವ ರೀತಿಯಾಗಿ ಮತ್ತೆ ಒಂದಾಗ್ತಾ ಇದ್ದಾರೆ? ಇದಕ್ಕೆ ಕಾರಣ ಏನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರ ಜೀವನ ಚೆನ್ನಾಗೇ ಇತ್ತು, ಹಾಗೆ ಇಬ್ಬರ ಮಧ್ಯೆ ಹೊಂದಾಣಿಕೆ ಕೂಡ ಇತ್ತು ಅಂತ ಜನರು ಅನ್ಕೊಂಡಿದ್ರು. ಯಾಕಂತಂದ್ರೆ ಬಿಗ್ ಬಾಸ್ ನಲ್ಲಿ ಅವ್ರು ಯಾವ ರೀತಿಯಾಗಿ ಇದ್ರು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಜೊತೆಗೆ ಅವರಿಬ್ರು ಮದುವೆ ಆಗ್ತಾರೆ ಅನ್ನುವಂತ ಸಿಹಿ ಸುದ್ದಿಯನ್ನ ಕೊಟ್ಟಾಗ್ಲೂ ಕೂಡ ಸಾಕಷ್ಟು ಜನ ಮೇಡ್ ಫಾರ್ ಈಚ್ ಅದರ್ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಸೋಷಿಯಲ್ ಮೀಡಿಯಾ ತುಂಬಾ ಇವರದ್ದೇ ಸದ್ದು ಕೂಡ ಆಗಿತ್ತು. ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಒಂದೊಂದು ವಿಡಿಯೋ ಆಗಿರ್ಬೋದು, ಫೋಟೋ ಅಪ್ಲೋಡ್ ಮಾಡಿದ್ರೆ ಲಕ್ಷ ಲಕ್ಷ ಲೈಕ್ಸ್ ಕೂಡ ಸಿಗ್ತಾ ಇತ್ತು. ಅದರಲ್ಲೂ ಕೂಡ ರಾತ್ರಿ ಹೊತ್ತು ತಮ್ಮ ಮುದ್ದಿನ ಹೆಂಡತಿಗೆ ಅಂತ ಇದೇ ಚಂದನ್ ಶೆಟ್ಟಿ ಅವರು ಹಾರ್ಟ್ ಶೇಪ್ ರೆಡ್ ಕಲರ್ ಗ್ಯಾಸ್ ಬಲೂನ್ ಅನ್ನ ತಂದ್ಕೊಡೋದೇನು, ಇಬ್ರು ರೊಮ್ಯಾಂಟಿಕ್ ಆಗಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದೇನು, ಹಿಂಗೆಲ್ಲ ಇಬ್ರು ಪ್ರೀತಿ ತೋರಿಸುವಾಗಲೇ ಡಿವೋರ್ಸ್ ಸುದ್ದಿ ಶಾಕ್ ಒಂದನ್ನ ಕೊಟ್ಟಿತ್ತು. ಆದ್ರೆ ಈಗ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಒಂದಾಗ್ತಿದ್ದಾರಂತೆ. ಹೌದು, ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಒಂದಾಗ್ತಿದ್ದಾರೆ ನಿಜ. ಆದ್ರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಒಂದಾಗ್ತಿರುವಂಥದ್ದು ರಿಯಲ್ ಲೈಫ್ನಲ್ಲಿ ಎಲ್ಲ ಬದಲಾಗಿ ಈ ಇಬ್ಬರೂ ಸೇರಿ ನಟನೆ ಮಾಡಿರುವಂತಹ ಸಿನಿಮಾದಲ್ಲಿ. ಹೌದು, ರಿಯಲ್ ಲೈಫ್ ಜೋಡಿ ಆಗಿದ್ದಂಥ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಮೊದಲ ಬಾರಿಗೆ ಜೊತೆಯಾಗಿ ಅಭಿನಯಿಸಿದ್ದ ಸಿನಿಮಾಗೆ ದೊಡ್ಡದಾಗಿ ಆಪರೇಷನ್ ಅನ್ನ ಮಾಡಲಾಗಿದೆ. ಅಂದಾಗೆ ಈ ಇಬ್ಬರ ಸಿನಿಮಾ ಹೆಸರನ್ನೇ ಉಡೀಸ್ ಮಾಡಿ ಹೊಸ ಹೆಸರನ್ನ ಇಡಲಾಗಿದೆ. ಅಂದ್ರೆ ಮೊದಲಿಗೆ ಇವರಿಬ್ಬರ ಹೆಸರು ಇತ್ತು ಈ ಸಿನಿಮಾಗೆ, ಈಗ ಹೊಸ ಹೆಸರನ್ನ ಇಡಲಾಗಿದೆ. ಇದೆಲ್ಲೋ ಒಂದು ಕಡೆ ನಿವೇದಿತಾ ಗೌಡಗೆ ಟಕ್ಕರ್ ಕೊಟ್ಟಂತೆ ಇದೆ. ಹೌದು, ಕ್ಯಾಂಡಿ ಕ್ರಶ್ ಅನ್ನುವಂತ ಹೆಸರನ್ನ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಸಿನಿಮಾಗೆ ಈ ಮೊದಲು ಇಡಲಾಗಿತ್ತು. ಆದ್ರೆ ಇದೀಗ ಕ್ಯಾಂಡಿ ಕ್ರಶ್ ಟೈಟಲ್ ಬದಲಾಗಿ ಮುದ್ದು ರಾಕ್ಷಸಿ ಅಂತ ಇಡಲಾಗಿದೆ. ಅಂದ್ರೆ ಕೆಲವೊಂದಷ್ಟು ಜನ ಹೇಳ್ತಿದ್ದಾರೆ ಅಂತಂದರೆ, ಮುದ್ದಾಗಿ ಬಂದು ಜೀವನದಲ್ಲಿ ರಾಕ್ಷಸಿ ಆದ್ಲು ಈಕೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಚಂದನ್ ಶೆಟ್ಟಿಗೆ ಮೋಸ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಡಿವೋರ್ಸ್ ಪಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ನಿವೇದಿತಾ ಗೌಡ ರೀಲ್ಸ್ ಮಾಡೋದಕ್ಕಂತಲೇ, ಆ ರೀತಿಯಾದಂಥ ಒಂದಷ್ಟು ಕೆಟ್ಟ ಕೆಟ್ಟ ಬಟ್ಟೆಗಳನ್ನು ಹಾಕೋದಕ್ಕಂತಲೇ ಡಿವೋರ್ಸನ್ನು ಕೊಟ್ಟರು ಅನ್ನುವಂಥದ್ದನ್ನು ಕೂಡ ಕಮೆಂಟಲ್ಲಿ ನಾವು ನೋಡ್ಬೋದು. ನಿವೇದಿತಾ ಗೌಡ ಯಾವುದೇ ಒಂದು ರೀಲ್ಸನ್ನು ಅಪ್ಲೋಡ್ ಮಾಡಿದ್ರು ಕೂಡ ಅಲ್ಲಿ ಒಂದಷ್ಟು ಕಮೆಂಟ್ಸ್ಗಳು ಇರ್ತಾನೆ ಇತ್ತು. ಇದಕ್ಕಾಗಿ ನೀವು ಚಂದನ್ ಶೆಟ್ಟಿಯನ್ನ ಬಿಟ್ರ, ನಿಮ್ಮ ಬಟ್ಟೆ ಬಗ್ಗೆ ಗಮನ ಕೊಡಿ, ಇದು ಚೆನ್ನಾಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಇಷ್ಟು ವರ್ಷ ಆದರೂ ಕೂಡ ಅವರಿಬ್ಬರಿಗೆ ಮಗು ಆಗಿಲ್ಲ, ಸೊ ನಿವೇದಿತಾ ಗೌಡ ಮಗು ಆಗೋದಕ್ಕೆ ಹಿಂಜರಿದ್ರು, ಬೇಡ ಅನ್ನುವಂಥದ್ದನ್ನ ಹೇಳಿದ್ರು. ಆ ಮೂಲಕ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂತು ಅನ್ನುವಂಥ ಚರ್ಚೆಗಳು ಕೂಡ ಆಗಿತ್ತು. ಹಾಗಾಗಿ ಈಗ ಸಿನಿಮಾಗೆ ಕ್ಯಾಂಡಿ ಕ್ರಶ್ ಬದಲಾಗಿ ಮುದ್ದು ರಾಕ್ಷಸಿ ಅನ್ನುವಂಥ ಹೆಸರನ್ನ ಇಟ್ಟಿದ್ದಾರೆ. ಪುನೀತ್ ಶ್ರೀನಿವಾಸ್ ನಿರ್ದೇಶನದಲ್ಲಿ ಮೂಡಿಬಂದಿರುವಂಥ ಸೈಕೋ ಥ್ರಿಲ್ಲರ್ ಕಥಾ ಹಂದರದ ತಾತ್ಕಾಲಿಕ ಟೈಟಲ್ ಆಗಿದ್ದಂತ ಕ್ಯಾಂಡಿ ಕ್ರಶ್ ಈಗ ಮುದ್ದು ರಾಕ್ಷಸಿ ಅಂತ ಚೇಂಜ್ ಆಗಿದೆ. ಇದೀಗ ಮುದ್ದು ರಾಕ್ಷಸಿ ಸಿನಿಮಾದ ಹೊಸ ಪೋಸ್ಟರ್ ವೈರಲ್ ಆಗ್ತಾ ಇದೆ. ಹಾಗೆ ಫ್ಯಾನ್ಸ್ ಕೂಡ ಈ ಬಗ್ಗೆ ಚರ್ಚೆ ಶುರು ಮಾಡಿದ್ದು, ಸಿನಿಮಾ ಬಿಡುಗಡೆ ಆಗೋ ಹೊತ್ತಿಗೆ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಮುನಿಸನ್ನ ಮರೆತು ಮತ್ತೆ ಒಂದಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಇಬ್ರು ಕೂಡ ಸ್ಪರ್ಧೆ ಮಾಡಿದ್ರು. ಈ ವೇಳೆ ಇಬ್ರು ಕೂಡ ತುಂಬಾ ಕ್ಲೋಸ್ ಆಗಿದ್ದನ್ನ ನಾವು ನೋಡಿದೀವಿ. ಆಗ ಅದೇ ಬಿಗ್ ಬಾಸ್ ಮನೆ ಒಳಗೆ ಮತ್ತೊಬ್ರು ಸ್ಪರ್ಧಿ ಜೊತೆಗೆ ಮಾತನಾಡುವಾಗ ಸ್ವತಃ ಇದೇ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಬಗ್ಗೆ ಮಾತನಾಡಿದ್ರು. ಆಗ ನಾನು ಮತ್ತು ನಿವೇದಿತಾ ಶಿವರಾಜ್ ಕುಮಾರ್ ಹಾಗೆ ರಾಧಿಕಾ ಅವರ ರೀತಿ ಅಂತ ಹೇಳಿದ್ರು. ಈ ವಿಡಿಯೋ ವೈರಲ್ ಮಾಡಿ ಟ್ರೋಲ್ ಕೂಡ ಮಾಡಿದ್ರು ಸಾಕಷ್ಟು ಜನ. ಹೀಗೆ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಡಿವೋರ್ಸ್ ಕೊಟ್ಟು ದೂರವಾಗಿದ್ರು ಕೂಡ ಅವರಿಬ್ಬರ ವಿಚಾರ ಮಾತ್ರ ಈಗಲೂ ಕೂಡ ಸಖತ್ ಟ್ರೆಂಡ್ ನ ಹುಟ್ಟು ಹಾಕ್ತಾ ಇದೆ. ಆಗ ಚಂದನ್ ಅವರು ನಿವೇದಿತಾ ಅವರನ್ನ ತಂಗಿ ಅಂತ ಕರೀತಾರೆ. ಅದಾದ ಮೇಲೆ ಮತ್ತೆ ಎಂಗೇಜ್ಮೆಂಟ್ ಆಗುತ್ತೆ, ಮದುವೆ ಆಗುತ್ತೆ, ಒಂದು ದೊಡ್ಡ
ದೊಡ್ಡ ವೇದಿಕೆಯಲ್ಲಿ ಪ್ರಪೋಸ್ ಕೂಡ ಮಾಡ್ತಾರೆ. ಅದು ಕೂಡ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಸೊ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಅದಾದ ಮೇಲೆ ಮದುವೆ ಆದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಹೇಳಿದ್ದು ಕೂಡ ಇದೆ. ನಿವೇದಿತಾ ಗೌಡ ಮೆಚ್ಯೂರಿಟಿ ಇಲ್ಲ, ಇಷ್ಟು ಬೇಗ ಮದುವೆ ಆಗಬಾರ್ದಿತ್ತು, ಇದು ಎಷ್ಟು ದಿನ ಉಳಿಯುತ್ತೋ ನೋಡೋಣ ಅನ್ನುವಂಥದ್ದನ್ನೆಲ್ಲ ಕಮೆಂಟ್ ಕೂಡ ಮಾಡಿದ್ರು. ಇನ್ನೊಂದಷ್ಟು ಜನ ಪಾಸಿಟಿವ್ ಕಮೆಂಟ್ ಕೂಡ ಬಂದಿತ್ತು. ಆದರೆ ಈಗ ಸಿನಿಮಾ ವಿಚಾರಕ್ಕಾಗಿ ಇವರು ಒಂದು ಪ್ರಮೋಷನ್ ಶೂಟಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಅಲ್ಲಲ್ಲಿ ಸಿಗ್ತಾ ಇರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಇದನ್ನು ನೋಡಿದಂಥ ಜನರು ಇವರು ಮತ್ತೆ ಒಂದಾಗ್ತಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ರಿಯಲ್ ಲೈಫಲ್ಲಲ್ಲ, ಕೇವಲ ರಿಯಲ್ ಲೈಫಲ್ಲಿ ಇವರು ಜೊತೆಯಾಗಿದ್ದಾರಷ್ಟೇ ಬಿಟ್ಟರೆ ಈ ಒಂದು ಸಿನಿಮಾ ಒಂದು ಶೂಟಿಂಗ್ ಆಗಿದೆ. ಸೊ ಇನ್ನೇನು ರಿಲೀಸ್ ಆದಮೇಲೆ ಇವರು ಮತ್ತೆ ಒಂದಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಸೊ ಇವರು ಸಿನಿಮಾದಲ್ಲಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥ ಕುತೂಹಲ ಕೂಡ ಎಲ್ರಿಗೂ ಇದೆ. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಮತ್ತೆ ಒಂದಾಗ್ತಾರ? ಸೊ ಇವರು ಕರೆಕ್ಟ್ ಏಜಲ್ಲಿ ಮದುವೆ ಆದ್ರ ನಿವೇದಿತಾ ಗೌಡ ಹಾಗೆ ಚಂದನ್ ಶೆಟ್ಟಿ ಮದುವೆ ಈ ಒಂದು ಮಧ್ಯೆ ಏನೆಲ್ಲ ಆಗಿರ್ಬೋದು, ಸಮಸ್ಯೆಗಳು ಏನಾಯಿತು, ಅದು ಬಗೆಹರಿಯುತ್ತಾ? ನಿಮ್ಮ ಒಂದು ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಹೊಸದಾದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮಗೆ ಹೆಲ್ಪ್ ಕೂಡ ಮಾಡಿ. ಯಾವತ್ತಿಗೂ ಕೂಡ ಬಿಗ್ ಬಾಸ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಾಕಷ್ಟು ಅಪ್ಡೇಟ್ಸನ್ನು ಈ ಮೂಲಕ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ನಮಗೆ ಸಹಕರಿಸಿ.